ಸೊ ಗೈಸ್, ಆಲ್ಮೋಸ್ಟ್ ಸಮ್ಮರ್ ಸೀಸನ್ ಶುರು ಆಗ್ತಾ ಬಂತು. ಈ ಸೀಸನ್ನಲ್ಲಿ ಸ್ಟೈಲ್ ಆಗಿ ಕಾಣುವುದು ಸ್ವಲ್ಪ ಕಷ್ಟನೇ. ಅದರಲ್ಲೂ ಕಂಫರ್ಟ್ ಕೂಡ ತುಂಬ ಮುಖ್ಯವಾಗಿರುತ್ತೆ. ಆದರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಡೈಲಿ ಬೇಸಸ್ ಯಾವ ರೀತಿಯಾದ ಫ್ಯಾಷನ್ ಐಟಮ್ಸ್ ವೇರ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಹಾಗಾದರೆ ಈ ಪ್ರಾಬ್ಲಮ್ ಫೇಸ್ ಮಾಡಲು ನಾನು ನಿಮಗೆ 5 ಬೆಸ್ಟ್ ಸಮ್ಮರ್ ಎಸೆನ್ಷಿಯಲ್ಸ್ಗಳ ಬಗ್ಗೆ ತಿಳಿಸಿಕೊಡ್ತೀನಿ. ನಾನು ಹೇಳುವಂಥ ಈ 5 ಎಸೆನ್ಷಿಯಲ್ಸ್ಗಳು ತುಂಬ ಮುಖ್ಯವಾಗಿವೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ, ನಾನು ನಿಮ್ಮ ಪರ್ಸನಲ್ ಗೈಡ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ನ ತರ್ತಾ ಇರ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ಲೆನಿನ್ ಶರ್ಟ್ ಮತ್ತು ಕಾಟನ್ ಶರ್ಟ್. ಗೈಸ್, ನೀವು ಬಿಸಿಲಿನ ಶಾಖದಿಂದ ದೂರವಿರಲು ಲೆನಿನ್ ಶರ್ಟ್ ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ಏಕೆಂದರೆ ಇದರಲ್ಲಿರೋ ಫ್ಯಾಬ್ರಿಕ್ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಮತ್ತು ಬ್ರಿದೆಬಲ್ ಆಗಿರುತ್ತೆ. ಇದರಿಂದ ನಿಮಗೆ ಇದು ಕಂಫರ್ಟ್ ಫೀಲ್ ಕೊಡುತ್ತೆ. ಅದರ ಜೊತೆಗೆ ತುಂಬಾ ಕ್ಲಾಸಿಯಾಗಿ ಕೂಡ ಕಾಣ್ತೀರಾ. ಲೆನಿನ್ ಶರ್ಟ್ನ ಒಂದು ಇರಿಟೇಟಿಂಗ್ ಏನಂತಂದ್ರೆ ಇದು ಬೇಗನೆ ಮುದುಡೆಯಾಗಿ ಬಿಡುತ್ತೆ, ನೋಡಲು ಚೆನ್ನಾಗಿ ಕಾಣೋದಿಲ್ಲ. ನೀವೇನಾದ್ರೂ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ರೆ ಇದರ ಕ್ವಾಲಿಟಿ ತುಂಬಾ ಸಮಯದವರೆಗೂ ಬರುತ್ತೆ. ಇನ್ನು ಕಾಟನ್ ಶರ್ಟ್ ಚರ್ಮಕ್ಕೆ ಮೃದು ಅನುಭವ ಕೊಡುತ್ತೆ ಮತ್ತು ಇದು ಬೆವರನ್ನ ಹೀರಿಕೊಳ್ಳೋದರ ಜೊತೆಗೆ ಬಿಸಿಲಿನ ಶಾಖದಿಂದ ದೂರವಿರಿಸುತ್ತದೆ. ಅದರಲ್ಲೂ ಲೈಟ್ ವೇಟ್ ಕಾಟನ್ ಬಳಸುವುದು ಇನ್ನೂ ಒಳ್ಳೆಯದು. ಕಾಟನ್ ಶರ್ಟ್ನ ನೀವು ಆಫೀಸ್ಗಾಗಿ ಮತ್ತು ಫಾರ್ಮಲ್ ಸಿಟ್ಟಿಂಗ್ಸ್ಗೂ ವೇರ್ ಮಾಡಬಹುದು. ಇದು ಲೆನಿನ್ಗಿಂತ ಸ್ಟ್ರಕ್ಚರ್ಡ್ ಲುಕ್ ಅನ್ನು ನೀಡುತ್ತೆ. ಇನ್ನು ಎರಡನೇ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ಪೋಲೋ ಟಿ ಶರ್ಟ್. ಪೋಲೋ ಟಿ ಶರ್ಟ್ ಇದು ಕಂಫರ್ಟ್ ಫೀಲ್ ಅನ್ನ ಕೊಡುತ್ತೆ. ಇದರಲ್ಲಿ ಕಾಲರ್ ಇರುವುದರಿಂದ ಇದು ಶರ್ಟ್ ನ ರೀತಿಯಾಗಿ ಕಾಣಿಸುತ್ತೆ. ಇದನ್ನ ಕ್ಯಾಶುವಲ್ ಆಗಿ ಹಾಗೆ ಕಾಲೇಜ್ನಲ್ಲೂ ಮತ್ತೆ ಆಫೀಸ್ನಲ್ಲೂ ವೇರ್ ಮಾಡಬಹುದು. ಮತ್ತೆ ಇದರಲ್ಲಿ ಬೆಸ್ಟ್ ಕಲರ್ ಅಂತಂದ್ರೆ ವೈಟ್, ಲೈಟ್ ಗ್ರೇ, ಲೈಟ್ ಬ್ಲೂ, ಲೈಟ್ ಬ್ರೌನ್ ಮತ್ತೆ ಬ್ಲಾಕ್ ಇವು ಬೆಸ್ಟ್ ಆಪ್ಷನ್ ಆಗಿವೆ. ಇನ್ನು ಮೂರನೇ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ಚೀನೋ ಪ್ಯಾಂಟ್ಸ್ ಅಂಡ್ ಟ್ರೌಸರ್ಸ್. ಚೀನೋ ಪ್ಯಾಂಟ್ಸ್ ಬೇಸಿಗೆಯಲ್ಲಿ ವೇರ್ ಮಾಡಲು ಬೆಸ್ಟ್ ಆಪ್ಷನ್ ಆಗಿದೆ. ಯಾಕಂದ್ರೆ ಇದು ತುಂಬಾ ಕಂಫರ್ಟ್ ಆಗಿರುತ್ತೆ. ಇದರಲ್ಲಿರೋ ಫ್ಯಾಬ್ರಿಕ್ ಕಾಟನ್ ಇಂದ ತಯಾರಾಗಿರುತ್ತೆ. ಇನ್ನು ಲೆನಿನ್ ಟ್ರೌಸರ್ಸ್ ಬೇಸಿಗೆಯಲ್ಲಿ ಬೆಸ್ಟ್ ಲುಕ್ ಅನ್ನ ಪ್ರೊವೈಡ್ ಮಾಡುತ್ತೆ. ಲೆನಿನ್ ಟ್ರೌಸರ್ಸ್ ಕಾಲೇಜ್ನಲ್ಲಿ ಕ್ಯಾಶುವಲ್ ಆಗಿ ಮತ್ತು ಫಾರ್ಮಲ್ಸ್ಗೂ ಕೂಡ ವೇರ್ ಮಾಡಬಹುದು. ಇನ್ನು ನಾಲ್ಕನೇ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ವೈಟ್ ಸ್ನೀಕರ್ಸ್. ವೈಟ್ ಸ್ನೀಕರ್ಸ್ ಇದು ಎಲ್ಲ ತರಹದ ಔಟ್ಫಿಟ್ಗಳ ಜೊತೆಗೆ ಮ್ಯಾಚ್ ಆಗುತ್ತೆ. ಇದನ್ನ ಕ್ಯಾಶುವಲ್ ಆಗಿ ಹಾಗೂ ಫಾರ್ಮಲ್ಸ್ನಲ್ಲೂ ವೇರ್ ಮಾಡಬಹುದು. ವೈಟ್ ಸ್ನೀಕರ್ಸ್ ಕೊಳ್ಳುವಾಗ ಅದರಲ್ಲಿ ಯಾವುದೇ ರೀತಿಯಾದ ಲೋಗೋ ಅಥವಾ ಮಾರ್ಕ್ ಇರುವಂತ ಸ್ನೀಕರ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಈ ತರಹದ ಸಿಂಪಲ್ ಪ್ಲೇನ್ ಸ್ನೀಕರ್ಸ್ ಖರೀದಿಸಿ. ಇನ್ನ 5ನೇ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ಕೂಲ್ ಸನ್ ಗ್ಲಾಸಸ್. ಬೇಸಿಗೆ ಕಾಲದಲ್ಲಿ ಸನ್ ಗ್ಲಾಸಸ್ ಯೂಸ್ ಮಾಡೋದ್ರಿಂದ ಕಣ್ಣು ತಂಪಾಗಿರಿಸುತ್ತದೆ ಮತ್ತು ಸ್ಟೈಲ್ ಲುಕ್ ಅನ್ನ ಕೊಡುತ್ತದೆ. ಮತ್ತೆ ಇದು ಗೊತ್ತಾ, ನಿಮ್ಮ ಫೇಸ್ಗೆ ತಕ್ಕಂತೆ ಯಾವ ಸನ್ ಗ್ಲಾಸಸ್ ಚೆನ್ನಾಗಿ ಕಾಣುತ್ತಂತ? ಅದಕ್ಕಾಗಿ ಮೊದಲು ನಿಮ್ಮ ಫೇಸ್ ಶೇಪ್ ಬಗ್ಗೆ ತಿಳಿದುಕೊಳ್ಳಬೇಕು. ನಿಮ್ಮ ಫೇಸ್ ಶೇಪ್ ತಿಳಿದುಕೊಳ್ಳಲು ಮೊದಲು ಸಿಂಪಲ್ ಆಗಿ ಗೂಗಲ್ನಲ್ಲಿ ಫೇಸ್ ಶೇಪ್ ಡಿಟೆಕ್ಟರ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ನಿಮ್ಮ ಸೆಲ್ಫಿ ಸ್ಕ್ಯಾನ್ ಮಾಡಿ. ಇದರಿಂದ ನಿಮ್ಮ ಫೇಸ್ ಶೇಪ್ ತಿಳಿದುಕೊಳ್ಳಬಹುದು. ನಿಮ್ದೇನಾದ್ರೂ ರೌಂಡ್ ಫೇಸ್ ಶೇಪ್ ಇದ್ರೆ ನಿಮ್ಗೆ ಸ್ಕ್ವೇರ್ ಚೆನ್ನಾಗಿ ಕಾಣುತ್ತೆ. ಮತ್ತೆ ಸ್ಕ್ವೇರ್ ಫೇಸ್ ಶೇಪ್ ಇದ್ರೆ ವೈಫರರ್ ಸನ್ ಗ್ಲಾಸಸ್ ಚೆನ್ನಾಗಿ ಕಾಣುತ್ತೆ. ಹಾಗೂ ಡೈಮಂಡ್ ಫೇಸ್ ಶೇಪ್ ಇದ್ರೆ ರೌಂಡ್ ಸನ್ ಗ್ಲಾಸಸ್, ಮತ್ತೆ ಓವೆಲ್ ಫೇಸ್ ಶೇಪ್ ಇದ್ರೆ ರೆಕ್ಟಾಂಗ್ಯುಲರ್ ಸನ್ ಗ್ಲಾಸಸ್ ಚೆನ್ನಾಗಿ ಕಾಣುತ್ತೆ. ಗೈಸ್, ಇವಾಗಿವೆ ಸಮ್ಮರ್ನ 5 ಬೆಸ್ಟ್ ಎಸೆನ್ಷಿಯಲ್ಸ್ಗಳು. ನಿಮ್ಮ ವಾರ್ಡ್ರೋಬ್ ನಲ್ಲಿ ಇರಲೇಬೇಕಾದಂತವು. ಗೈಸ್, ನನಗನಿಸೋ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಇದೇ ತರಹದ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ನ ತರ್ತಾ ಇರ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.